ಹಾಯ್ ನಮಸ್ತೆ. ಆಹಾರ ಬುತ್ತಿಗೆ ಸ್ವಾಗತ. ನಾನಿವತ್ತೊಂದು ಅರ್ಧ ಕೆಜಿ ಚಿಕನ್ ತೊಗೊಂಡಿದ್ದೀನಿ. ಮನೆಗೆಲ್ಲ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಸೊಸೆಯರು ಮನೇಲಿರೋದಕ್ಕೆ ಒಂದು ಅರ್ಧ ಕೆಜಿ ಚಿಕನ್ನಲ್ಲಿ ನಾನು 1 ಕೆಜಿಯಷ್ಟು ಅಕ್ಕಿ ಹಾಕಿಬಿಟ್ಟು ನಾನು ಬಿರಿಯಾನಿ ಮಾಡ್ತೀನಿ. ಬನ್ನಿ, ಇದಕ್ಕೆ ಏನೇನು ಬೇಕಂತ ಐಟಮ್ಸ್ ನೋಡ್ಕೊಳ್ಳೋಣ ಬನ್ನಿ. ಚಿಕನ್ ಮಾತ್ರ ನೀಟಾಗಿ 3 ಸತಿ ತೊಳ್ಕೊಂಬಿಟ್ಟು ಬಿರಿಯಾನಿ ಮಾಡಬೇಕು. ಇದು ಪಕ್ಕಕ್ಕಿಟ್ಟು ಅದಕ್ಕೆ ಏನು ಹಾಕೋದಂತ ನೋಡ್ಕೊಂಬರೋಣ. ನೋಡಿ, ಒಂದು 7-8 ಹಸಿಮೆಣ್ಸಿಕಾಯಿ ಈ ಥರ ಪೇಸ್ಟ್ ಮಾಡ್ಕೋಬೇಕು. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು 4-5 ಟೊಮೊಟೊ, ಒಂದು ದಪ್ಪ ಒಂದು 3-4 ಈರುಳ್ಳಿ, ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು ತೊಗೊಳ್ಳಿ, ಒಂದು ಅರ್ಧ ಕಟ್ಟಷ್ಟು ಪುದೀನ ತೊಗೊಳ್ಳಿ. ಅಂದರೆ ತುಂಬ ಚೆನ್ನಾಗಾಗುತ್ತೆ, ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಅದಕ್ಕೆ ಬೇಕಾಗಿರೋದು ಚಕ್ಕೆ, ಲವಂಗ, ಏಲಕ್ಕಿ, ಚಕ್ರ ಮೊಗ್ಗು. ನೋಡಿ, ಇದೆಲ್ಲ ಹಾಕಿಬಿಟ್ಟು ನಾವು ಒಗ್ಗರಣೆ ಹಾಕೋಣ. ನೀವು ತುಪ್ಪ ಆದ್ರೆ ಹಾಕ್ಕೋಬೋದು, ಎಣ್ಣೆ ಆದ್ರೆ ಹಾಕ್ಕೋಬೋದು. ನಾನು ತುಪ್ಪ ಎಣ್ಣೆ ಎರಡೂ ಹಾಕಿಬಿಟ್ಟು ಒಗ್ಗರಣೆ ಹಾಕಿ ತೋರಿಸ್ತೀನಿ ಬನ್ನಿ. ನೋಡಿ, ನಾನು ಈ ಗ್ಲಾಸ್ ಅಳತೆ ಇದು 1/4 ಕೆಜಿ ಅಷ್ಟು ಆಗೋಷ್ಟು. ಇದರಲ್ಲೇ ನಾನು 3 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಅರ್ಧ ಕೆಜಿ ಚಿಕನ್ಗೆ ಇದು ಜಾಸ್ತಿನೇ ಆಗುತ್ತೆ. ಆದರೂ ನಾನು ಏನಂದರೆ ಮಕ್ಕಳೆಲ್ಲ ಚಿಕನ್ ತಿನ್ನಲ್ಲ ಜಾಸ್ತಿ, ಎತ್ತಿಕ್ತಾರಂತ ನಾನು ಚಿಕನ್ ಕಮ್ಮಿ ಹಾಕಿಬಿಟ್ಟು ಅಕ್ಕಿ ಸ್ವಲ್ಪ ಜಾಸ್ತಿ ಹಾಕಿ ನಾನು ಬಿರಿಯಾನಿ ಮಾಡ್ತಾಯಿದ್ದೀನಿ. ಈ ಥರ ಒಂದು ಸತಿ ಬಿರಿಯಾನಿ ಮಾಡಿ ಟ್ರೈ ಮಾಡಿ ನೋಡಿ, ನೀವು ಹೇಗಿರುತ್ತಂತ ನಿಮಗೆ ಗೊತ್ತಾಗುತ್ತೆ. ನೀವು ಸಣ್ಣ ಅಕ್ಕಿ ಆದರೂ ತೊಗೋಬೋದು, ಬಾಸುಮತಿ ಅಕ್ಕಿ ಆದರೂ ತೊಗೋಬೋದು, ರೇಷನ್ ಅಕ್ಕಿ ಆದರೂ ನಿಮ್ಗೆ ಇಷ್ಟ ಬಂದಿದ್ದ ಅಕ್ಕಿಯಲ್ಲಿ ನೀವು ಬಿರಿಯಾನಿ ಮಾಡ್ಕೋಬೋದು. ಈಗ ಇದು ಅಕ್ಕಿ 3 ಸತಿ ತೊಳ್ಕೊಂಬಂದು ನಾವು ಒಗ್ಗರಣೆ ಹಾಕೋದು ತೋರಿಸ್ತೀವಿ ಬನ್ನಿ. ನೋಡಿ, ಒಂದು 5-6 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳೋಣ. 1 ಸ್ಪೂನಷ್ಟು ತುಪ್ಪ ಹಾಕೋಣ. ಮಸಾಲೆ ಎಲ್ಲ ನಾವು ಹಾಕಿ 2 ಪಲಾವ್ ಎಲೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆ ಕಾಯ್ದ ನಂತರ ಇವಾಗ ನಾವು ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಹಾಕಿಬಿಟ್ಟು ಚೆನ್ನಾಗಿ ನಾವು ಫ್ರೈ ಮಾಡೋಣ. ತುಂಬ ಸೀಸಕ್ಕೆ ಹೋಗಬೇಡಿ, ಹಸಿ ಬಿಸಿನೂ ಬೇಡ, ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ನೋಡಿ, ಇವಾಗ ಈರುಳ್ಳಿ ಫ್ರೈ ಆಗಿದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕೋಣ. ಅದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ನಾವು ಹಸಿಮೆಣ್ಸಿಕಾಯಿ ಕುಟ್ಕೊಂಡಿಟ್ಟಿದ್ದೀವಲ್ಲ, ಅದನ್ನ ಹಾಕೋಣ. ಅದು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ನಾವು ಒಂದು 4-5 ಟೊಮೊಟೊ ಕಟ್ ಮಾಡಿದ್ವಲ್ಲ, ಟೊಮೊಟೊ ಹಾಕ್ಕೊಳ್ಳೋಣ. ಟೊಮೊಟೊನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಪುದೀನ ಕೊತ್ತಂಬರಿ ಸೊಪ್ಪು ಪೇಸ್ಟ್ ಮಾಡಿ ಹಾಕ್ಕೋಬೇಕು. ಹಾಗೆ ಹಾಕೋ ಬದಲು ನಾವು ಪುದೀನ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪೇಸ್ಟ್ ಮಾಡಿ ಹಾಕಿದರೆ ಗ್ರೀನ್ ಕಲರ್ ಬಿರಿಯಾನಿ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ, ತುಂಬ ಸಖತ್ತಾಗಿರುತ್ತೆ. ಈ ಥರದ್ದೊಂದು ಗ್ರೀನ್ ಬಿರಿಯಾನಿ ಮಾಡಿ ನೋಡಿ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಸ್ವಲ್ಪ ಅದು ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳೋಣ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾಕಂದರೆ ಉಪ್ಪಲ್ಲೇ ಹಸಿ ವಾಸನೆ ಎಲ್ಲ ಹೋಗೋದು, ಚೆನ್ನಾಗಿ ನೀರು ಥರ ಬಿಟ್ಕೊಂಡು ಚೆನ್ನಾಗಿ ಕುದಿಯುತ್ತೆ. ಇವಾಗ ನಾವು ಚಿಕನ್ ತೊಳೆದು ಇಟ್ಕೊಂಡಿರೋದು ಚಿಕನ್ ಹಾಕ್ಕೊಳ್ಳೋಣ. ಹಾಕಿಬಿಟ್ಟು ಚೆನ್ನಾಗಿ ನಾವು ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು 2 ನಿಮಿಷ ಇದನ್ನು ನಾವು ಮುಚ್ಚೋಣ. ಇವಾಗ ಮುಚ್ಚೋಣ. 2 ನಿಮಿಷ ಆದ ನಂತರ ನಾವು ಅಕ್ಕಿ ತೊಳೆದ್ಬಿಟ್ಟು ಹಾಕೋಣ. ನೋಡಿ, ಇವಾಗ ನೀರು ಹಾಕ್ಕೊಳ್ಳೋಣ. ಅದೇ ಗ್ಲಾಸಲ್ಲೇ ನಾವು 3 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀವಿ. ಆ 3 ಗ್ಲಾಸ್ ಅಕ್ಕಿಗೆ 6 ಗ್ಲಾಸ್ ನೀರು ಹಾಕೋಣ. 6 ಗ್ಲಾಸ್ ನೀರು ಹಾಕಿದೆ. ಅದು ಚೆನ್ನಾಗಿ ಸ್ವಲ್ಪ ಕುದಿ ಬರಲಿ. ಕುದ ನಂತರ ನಾವು ಅಕ್ಕಿ ತೊಳೆದು ಹಾಕೋಣ. ನೋಡಿ, ಇವಾಗ ಚೆನ್ನಾಗಿ ನೀರು ಕುದೀತೈತಿ. ಈಗ ಅಕ್ಕಿ ತೊಳೆದು ಇಟ್ಕೊಂಡಿದ್ವಿ ಹಾಕೋಣ. ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗೇ ನೀವು ಉಪ್ಪು ಖಾರ ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ಇವಾಗ ನಾವು ಒಂದು ಬಟ್ಲು ಮೊಸರು ತೊಗೊಂಡಿದ್ದೀವಿ, ಮೊಸರು ಹಾಕೋಣ. ಮೊಸರು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಉಪ್ಪು ಖಾರ ನೋಡಿಬಿಟ್ಟು ನಾವು ಮುಚ್ಚೋಣ. 2 ಸೀಟಿ ಆಗೋವರೆಗೂ ಬಿಡೋಣ. ರೆಡಿಯಾಗಿದೆ. ಇವಾಗ ಕುಕ್ಕರು ಓಪನ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ, ಸೂಪರಾಗಿದೆ ಬಿರಿಯಾನಿ ಮಾತ್ರ. ಇವಾಗ ಮಕ್ಕಳಿಗೆಲ್ಲ ಹಾಕಿ ಸರ್ವ್ ಮಾಡಿ ಕೊಟ್ಟರೆ ನೋಡಿ ಸಖತ್ತಾಗಿ ತಿನ್ಕೊಳ್ತಾರೆ. ಇದೊಂಥರ ಸಿಂಪಲ್ ಮನೇಲಿರೋ ಐಟಮ್ಸಲ್ಲೇ, ಮಸಾಲೆ ಏನು ಜಾಸ್ತಿ ಹಾಕೇ ಇಲ್ಲ ನಾವು. ಬರೀ ಟೊಮೊಟೊ, ಹಸಿಮೆಣ್ಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮೊಸರು ಹಾಕಿದರೆ ಸಾಕು, ಸೂಪರಾಗಿರೋ ಬಿರಿಯಾನಿ ರೆಡಿ ಆಗುತ್ತೆ.
ಗ್ರೀನ್ ಬಿರಿಯಾನಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.